ಫ್ರೆಂಡ್ಸ್, ಸೀತಾರಾಮ ಸೀರಿಯಲ್ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಬ್ಬಿನ ಸೇವ್ ಮಾಡಿಕೊಂಡು ಸಿಹಿ ಕರ್ಕೊಂಬರ್ತಾಳೆ. ಸುಬ್ಬಿನ ನೋಡಿದ ತಕ್ಷಣ ಸೀತಮ್ಮಂಗೆ ತುಂಬ ಖುಷಿ ಆಗ್ತಾ ಇರತ್ತೆ. ಆವಾಗ ಪುರೋಹಿತ್ರ ಹೇಳ್ತಾರೆ, ಎಲ್ಲ ಸರಿ ಹೋಯ್ತಲ್ಲ, ಈ ಹುಡುಗಿ ತುಂಬ ದೊಡ್ಡ ಅವಘಡನ ತಪ್ಪಿಸ್ಕೊಂಡು ಬಂದಿದ್ದಾಳೆ. ಇದೆಲ್ಲ ಈ ಆಂಜನೇಯ ಸ್ವಾಮಿ ಮಹಿಮೇನೆ, ಇವ್ರ ಆಶೀರ್ವಾದದಿಂದನೇ ಇವತ್ತು ಇವಳು ಸೇಫಾಗಿ ಬಂದಿರೋದು. ಎಲ್ಲ ಒಳ್ಳೇದೇ ಆಯ್ತಲ್ಲ ಅಂತ ಹೇಳಿ ತೇರ್ತನ ಚುಮುಕ್ಸ್ಬಿಟ್ಟು ಬನ್ನಿ ಒಳಗಡೆ ಮಹಾಮಂಗಳಾರತಿ ಮಾಡ್ತೀನಿ ಒಳಗಡೆಗೆ ಕರೀತಾರೆ. ಅವಾಗ ಪ್ರಿಯಾ ಹೇಳ್ತಾ ಇರ್ತಾಳೆ, ಏನೋ ಬಂದಿದ್ದು ಕೆಟ್ಟ ಟೈಮು ಇಷ್ಟು ಬೇಗ ಮುಗೀತಲ್ಲ, ಒಳ್ಳೇದಾಯ್ತು ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅವಾಗ ಭಾರ್ಗವಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಮತ್ತೆ ಮತ್ತೆ ರುದ್ರ ಪ್ರತಾಪ್ಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಅವ್ನು ಫೋನ್ ಪಿಕ್ ಮಾಡ್ತಾ ಇರೋದಿಲ್ಲ. ಅವಾಗ ಅವಳು ವಿಧಿ ಇಲ್ದೇನೆ ಟೆನ್ಷನ್ ಮಾಡ್ಕೊಂಡೇನೆ ದೇವಸ್ಥಾನದ ಒಳಗಡೆ ಹೋಗ್ತಾಳೆ. ಮತ್ತೆ ನಾನು ಫೇಲ್ ಆಗೋದ್ನಲ್ಲ, ಏನು ಮಾಡೋದು, ಇವ್ರು ನನ್ನ ಆಟನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡೇ ಒಳಗಡೆ ಹೋಗ್ತಾರೆ. ಅವಾಗ ಪುರೋಹಿತರು ದೇವರಿಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ಎಲ್ಲರಿಗೂ ತೀರ್ಥ ಹೂವು ಪ್ರಸಾದನೆಲ್ಲ ಕೊಡ್ತಾರೆ. ಸುಬ್ಬಿಗೆ ಹೇಳ್ತಾ ಇರ್ತಾಳೆ, ಸಿಹಿ ನೀನು ದೇವ್ರ ಹತ್ರ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ. ನೀನು ಮೊದಲಿನ ಥರನೇ ಓದೋ ಥರ ಆಗಲಿ ಅಂತ ನಾನಂತೂ ದೇವ್ರನ್ನ ಕೇಳ್ಕೊತೀನಿ. ನೀನು ಎಜುಕೇಷನಲ್ಲಿ ತುಂಬ ಹಿಂದುಳಿದ್ಬಿಟ್ಟಿದ್ಯಾ, ಎಲ್ಲ ಮರ್ತುಬಿಟ್ಟಿದ್ಯಾ, ಇನ್ಮೇಲೆ ನೀನು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು ಸೀತಮ್ಮ, ನೀವು ಹೇಳ್ಕೊಟ್ಟಂಗೆ ನಾನು ಕಲಿತೀನಿ, ಎಲ್ಲ ಒಳ್ಳೇದಾದರೆ ಸಾಕಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇರ್ತಾಳೆ. ಏನು ಒಳ್ಳೆ ದೊಡ್ಡ ಮನುಷ್ಯರ ಥರ ಮಾತಾಡ್ತೀಯಲ್ಲೇ ಅಂತ ಹೇಳ್ತಿರ್ತಾರೆ. ನೀನು ಕೈ ಮುಗಿತಾ ಇರ್ತಾಳೆ ದೇವ್ರಿಗೆ. ಆಂಜನೇಯ ತುಂಬ ಥ್ಯಾಂಕ್ಸ್ ಅಪ್ಪ, ನೀನು ಕೊಟ್ಟಿದ್ದ ಶಕ್ತಿಯಿಂದನೇ ನಾನು ಇವತ್ತು ಸುಬ್ಬಿನ ಕಾಪಾಡ್ಕೊಂಬರೋದಕ್ಕಾಗಿದ್ದು. ಇಲ್ಲ ಅಂದಿದ್ರೆ ಆ ಬ್ಯಾಡ್ ಅಂಕಲ್ಲು ತುಂಬ ಸಮಸ್ಯೆ ಕೊಡ್ತಾ ಇದ್ರು. ಅವತ್ತು ನನ್ನ ಕಿಡ್ನಾಪ್ ಮಾಡಿಬಿಟ್ಟು ನನಗೆ ಎಷ್ಟೆಲ್ಲ ಸಮಸ್ಯೆ ಮಾಡಿದ್ರು. ಇವತ್ತು ಸುಬ್ಬಿನ ಸೇವ್ ಮಾಡಿ ಕರ್ಕೊಂಬರೋದಿಕ್ಕೆ ನಿನ್ನ ಸಹಾಯ ಇಲ್ಲ ಅಂತಿದ್ರೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಿನ್ನ ಸಹಾಯದಿಂದನೇ ಇವತ್ತು ಎಲ್ಲ ಒಳ್ಳೇದಾಯಿತು. ತುಂಬ ಥ್ಯಾಂಕ್ಸ್ ಆಂಜನೇಯ ಅಂತ ಕೇಳ್ತಾ ಇರ್ತಾಳೆ. ಸುಬ್ಬಿ ಮಾತಾಡೋದಕ್ಕೆ ಅಂತ ಹೋಗ್ತಾಳೆ. ಸುಬ್ಬಿ ತುಂಬ ಹುಷಾರಾಗಿರ್ಬೇಕು, ನೀನು ಮನಸಲ್ಲೇ ಮಾತಾಡ್ಕೋ, ಅವಾಗ ನನಗೆ ಅರ್ಥ ಆಗತ್ತೆ. ಇಲ್ಲ ಅಂದರೆ ಈ ಆಂಟಿಗೆ ಇನ್ನೂ ಡೌಟ್ ಬರುತ್ತೆ. ಆಮೇಲೆ ಅವರು ಇನ್ನೂ ಏನಾದ್ರೂ ಹೊಸ ಐಡಿಯಾನ ಹುಡ್ಕೋತಾರೆ. ನೀನು ಹುಷಾರಾಗಿರ್ಬೇಕು ಆಯಿತಾ ಅಂತ ಹೇಳ್ತಿರ್ತಾಳೆ. ಆಯಿತು ಸಿಹಿ ಅಂತ ಹೇಳ್ಬಿಟ್ಟು ಸುಬ್ಬಿ ಸಿಹಿ ಜೊತೆ ಮನಸಲ್ಲೇ ಮಾತಾಡ್ತಿರ್ತಾಳೆ. ಆವಾಗ ಪ್ರಿಯಾ ಬಂದ್ಬಿಟ್ಟು, ನಡಿಯೇ ಹೋಗೋಣ ನಾವು ಮನೆಗೆ, ನೀನು ಮತ್ತೆ ನಿನ್ನ ಎಲ್ಲರೂ ಬಿಟ್ಬಿಟ್ರೆ ನಮ್ಮನ್ನ ಕೈ ತಪ್ಪಿಸಿ ತಿರುಗಿ ಎಲ್ಲರೂ ಹೊಂಟೋಗ್ಬಿಡ್ತೀಯಾ, ನಡಿ ನನ್ನ ಕೈ ಹಿಡ್ಕೊ ಅಂತ ಹೇಳ್ಬಿಟ್ಟು ಪ್ರಿಯಾ ಸುಬ್ಬಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಸೀತಾ, ಹೌದು ಪ್ರಿಯಾ, ನೀನು ಮಾಡಿದ್ದು ಸರಿ, ಯಾಕಂದರೆ ಅವಳು ಮತ್ತೆ ಎಲ್ಲಾದರೂ ಹೊಂಟೋಗ್ಬಿಟ್ರೆ ಏನು ಮಾಡೋದು, ಮತ್ತೆ ಅವಳು ಮಿಸ್ ಆದರೆ ನನ್ನ ಕೈಲಂತೂ ತಡ್ಕೊಳೋದಕ್ಕಾಗೋದಿಲ್ಲ. ನಂಗೆ ತುಂಬ ಬೇಜಾರಾಗುತ್ತೆ. ನನಗೆ ಇವಳು ಇಷ್ಟು ಬೇಗ ಸಿಗ್ತಲ್ಲ, ಅದೇ ಸಾಕು, ದೇವರೇ ಕಾಪಾಡಿದ್ರು ಅನಿಸುತ್ತೆ ಇವತ್ತು ಅಂತ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಅವಾಗ ಏನೂ ಆಗೋದಿಲ್ಲ ಬಾ, ದೇವ್ರ ಆಶೀರ್ವಾದ ಇರೋವರೆಗೂ ನಮ್ಮ ಸಿಹಿಗೆ ಏನೂ ಆಗೋದಿಲ್ಲ, ಸೇಫ್ ಆಗೇ ಇರ್ತಾಳೆ ಅಂತ ಭಾರ್ಗವಿ ಮುಖ ನೋಡಿಕೊಂಡು ಪ್ರಿಯಾ ಹೇಳ್ತಾ ಇರ್ತಾಳೆ. ಅವಾಗ ಭಾರ್ಗವಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇವಳು ಯಾಕೆ ನನ್ನ ಮುಖ ನೋಡ್ಕೊಂಡು ಮಾತಾಡ್ತಿದ್ದಾಳೆ, ಇವಳು ಹೆಂಗೆ ತಪ್ಪಿಸ್ಕೊಬಂದ್ಲು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ರುದ್ರ ಪ್ರತಾಪ್ಗೆ ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ, ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ. ಇವಳಿಗೆ ಈಗ ನಾನು ಮಾಡಿದ್ದ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಲ್ಲಪ್ಪ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಆಗ ಸಿಹಿ ಹೇಳ್ತಾಳೆ, ಬಡ್ಡಿ ಬಂಗಾರಮ್ಮ ಆಂಟಿ, ನೀವು ಏನೇ ಪ್ಲ್ಯಾನ್ ಮಾಡಿದ್ರು ನಾನು ಸುಬ್ಬಿ ಜೊತೆಗೆ ನಾನಿದ್ದೀನಿ. ನಾನು ಇರೋವರೆಗೂ ನೀವು ಸುಬ್ಬಿನ ಏನೂ ಮಾಡೋದಕ್ಕಾಗೋದಿಲ್ಲ. ಸುಬ್ಬಿನ ಪ್ರೊಟೆಕ್ಟ್ ಮಾಡೋದು ಹೆಂಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವಳು ಹೇಳೋ ಮಾತು ಸುಬ್ಬಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಅವಳು ನಗ್ತಾ ಇರ್ತಾಳೆ. ಆಗ ರಾಮ್ ಬಂದ್ಬಿಟ್ಟು, ಬನ್ನಿ ನಾವೆಲ್ಲರೂ ಓಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅಪ್ಪು, ನಾನು ನನ್ನ ಕಾರಲ್ಲೇ ಬರ್ತೀನಿ ಅಂತ ಭಾರ್ಗವಿ ಅವಳ ಕಾರನ್ನ ಹತ್ಕೊತಾಳೆ. ಪ್ರಿಯಾ ಮತ್ತು ಸೀತಾ ಸುಬ್ಬಿನ ಕರ್ಕೊಂಡು ಅವರು ಮನೆಗೆ ಹೊರಡ್ತಾರೆ. ಭಾರ್ಗವಿ ಕಾರಲ್ಲಿ ಬರ್ತಾ ಇರುವಾಗ್ಲೂ ಮತ್ತೆ ರುದ್ರ ಪ್ರತಾಪ್ ಫೋನ್ಗೆ ಟ್ರೈ ಮಾಡ್ತಾ ಇರ್ತಾಳೆ. ಫೋನ್ ಎತ್ತುತ್ತಾ ಇರಲ್ಲ. ಅಯ್ಯೋ ರುದ್ರ ಪ್ರತಾಪ್, ಏನಾಗಿದೆ ನಿನಗೆ, ಫಸ್ಟು ನನ್ನ ಫೋನ್ನ ಪಿಕ್ ಮಾಡು ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. 3-4 ಟೈಮ್ಸ್ ಮಾಡಾದ್ಮೇಲೆ ಅವನು ಫೋನ್ನ ಪಿಕ್ ಮಾಡ್ತಾನೆ. ಏನಾಗಿದೆ ನಿನಗೆ, ಯಾಕೆ ನೀನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಕೇಳ್ತಿರ್ತಾಳೆ. ಅಯ್ಯೋ ಮೇಡಮ್, ನಾನು ಇವತ್ತು ಬಂದಿರೋದೇ ದೊಡ್ಡ ವಿಷಯ. ನಾನು ಇವತ್ತು ಎಂಥ ಪರಿಸ್ಥಿತಿಲಿದೆ ಅಂದರೆ ನನಗೆ ಏನು ಮಾತಾಡೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಏನಾಯಿತು ರುದ್ರ ಪ್ರತಾಪ್ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಮೇಡಮ್, ನಾನು ಅವಳನ್ನ ಕಟ್ಟಾಕ್ಬಿಟ್ಟು ಬಾಯಿ ಬಿಡಿಸೋಣ ಅಂತ ಹೋಗ್ತಾ ಇದ್ದೆ. ಅವಾಗ ಯಾರೋ ಬಂದು ನನಗೆ ಹೊಡೆದಂಗಾಯಿತು. ಹೊಡೆದ್ಬಿಟ್ಟು ಇಲ್ಲಿ ಸೀಮೆಣ್ಣೆನೆಲ್ಲ ಸುರಿದ್ಬಿಟ್ಟು ಬೆಂಕಿ ಹಚ್ಬಿಟ್ರು. ನಾನು ಇವತ್ತು ಬದುಕ್ಬಿಟ್ಟು ಬಂದಿರೋದೇ ಹೆಚ್ಚು, ಇಲ್ಲ ಅಂತಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಿರ್ತಾನೆ. ಏನು ಕತೆ ಕಟ್ತಾ ಇದೆಯಾ ನೀನು, ಬರೀ ಸುಳ್ಳೇ ಹೇಳ್ತಿದ್ಯಾ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಮೇಡಮ್, ನಿಮ್ಗೆ ಗೊತ್ತಿಲ್ಲ, ಬೇಕಾದರೆ ನೀವು ಬಂದು ನೋಡಿ ಇಲ್ಲಿ ಏನೇನೆಲ್ಲ ಆಗಿದೆ ಅಂತ. ಅದು ಯಾವುದೋ ಒಂದು ಶಕ್ತಿ ಇದೆ ಮೇಡಮ್, ಅವಳನ್ನ ಕಾಪಾಡ್ತಾ ಇದೆ. ನೀವು ತುಂಬ ಹುಷಾರಾಗಿರಿ, ಅವಳ ವಿಷಯಕ್ಕೆ ಹೋಗಬೇಡಿ. ನೀವೇನಾದರೂ ಅವಳ ವಿಷಯಕ್ಕೆ ಹೋದರೆ ನಿಮಗೂ ನನಗಾದ ಪರಿಸ್ಥಿತಿನೇ ಆಗುತ್ತೆ. ನೀವು
ನೀವು ಅವಳ ವಿಷಯಕ್ಕೆ ಮಾತ್ರ ಹೋಗ್ಬೇಡಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಡ್ಯಾಮಿಡ್ ಅಂತ ಬೈದ್ಬಿಟ್ಟು ಭಾರ್ಗವಿ ಫೋನ್ ಕಟ್ ಮಾಡ್ತಾಳೆ. ಭಾರ್ಗವಿ ಯೋಚನೆ ಮಾಡ್ತಾ ಇರ್ತಾಳೆ, ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ನಾನು ಅಷ್ಟೇ ಅವತ್ತು ಅವಳು ಸಿಹಿ ಎಲ್ಲ ಸುಬ್ಬಿ ಅಂತ ಪ್ರೂವ್ ಮಾಡೋದಕ್ಕೆ ಹೋದ್ರೆ ನನ್ನ ಬಂಡವಾಳನೇ ಆಚೆ ಬರೋ ರೀತಿ ಮಾಡೋದ್ಲು. ಇಲ್ಲಿ ನೋಡಿದ್ರೆ ರುದ್ರ ಪ್ರತಾಪ್ಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಳು ಹಿಂದೆ ಯಾವ ಶಕ್ತಿ ಇದೆ, ಯಾರು ಈ ಥರ ಇವಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಅಂತ ತಿಳ್ಕೊಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಕಾರ್ ಮನೆ ರೀಚ್ ಆಗುತ್ತೆ. ಮನೆ ರೀಚ್ ಆಗ್ತಿದ್ದಂಗೆನೆ ಒಳಗಡೆ ಬಂದ್ಬಿಟ್ಟು ಪ್ರಿಯಾ, ಸರಿ ನಾನು ಇನ್ನು ಹೊಡ್ತೀನಿ ಕಣೆ ಸೀತಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇಷ್ಟು ಬೇಗ ಎಲ್ಲಿ ಹೊಡ್ತೀಯ ನೀನು, ಬಾ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಸೀತಾ ಹೇಳ್ತಾ ಇರ್ತಾಳೆ. ಬಿಸಿ ಹೀಗೆ ಹೇಳ್ತಾ ಇರ್ತಾಳೆ, ನೀನು ಬರೋದೇನಾದರೂ ಸ್ವಲ್ಪ ಲೇಟ್ ಆಗಿದ್ರೆ ಅಷ್ಟೇ ನನ್ನ ಕತೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಿನಗೆ ಯಾವಾಗ ಸಮಸ್ಯೆ ಆಗುತ್ತೋ ಅವಾಗ ನನ್ನ ಸಿಹಿ ಅಂತ ಕರಿ ಸಾಕು, ನಾನು ಎಲ್ಲೇ ಇದ್ರೂ ನಾನು ಬಂದೇ ಬರ್ತೀನಿ. ನನಗೆ ಇವರು ಅಷ್ಟೇ ಮುಂಚೆ ನನ್ನ ಕಿಡ್ನಾಪ್ ಮಾಡಿದ್ರು. ಆವಾಗ ನಾನು ಕಿಡ್ನಾಪ್ ಮಾಡಿದಾಗ ನನಗೆ ಸಹಾಯ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಆವಾಗ ನಾನು ತುಂಬ ಕಷ್ಟಗಳನ್ನ ಅನುಭವಿಸ್ದೆ. ಆದರೆ ನಿನಗೆ ಸಹಾಯ ಮಾಡೋದಕ್ಕೆ ಅಂತ ನಾನಿದ್ದೀನಿ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಸಿಹಿ ಸುಬ್ಬಿಗೆ ಹೇಳ್ತಾ ಇರ್ತಾಳೆ. ಆದರೂ ನಿನಗೆ ಆಂಜನೇಯ ಶಕ್ತಿನ ಕೊಟ್ಬಿಟ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ನೀನು ಎಷ್ಟು ಚೆನ್ನಾಗಿ ಫೈಟ್ ಮಾಡಿದೆ ಗೊತ್ತಾ ಆ ಬ್ಯಾಡ್ ಅಂಕಲ್ ಜೊತೆಗೆ. ನೀನು ಫೈಟ್ ಮಾಡಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ಸುಬ್ಬಿ ಹೇಳ್ತಾ ಇರ್ತಾಳೆ. ಆವಾಗ ಸಿಹಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಅವರಿಬ್ಬರನ್ನು ಕೈ ತಟ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಸೀತಾ ಸಿಹಿನ ಕರಿತಾ ಇರ್ತಾಳೆ. ಸಿಹಿ ಬಾಯಿಲಿ ಫಸ್ಟು ಡ್ರೆಸ್ ಚೇಂಜ್ ಮಾಡುವಂತೆ ನೀನು ಅಂತ ಕರಿತಾ ಇರ್ತಾಳೆ. ಆವಾಗ ಸೀತಾ ಸಿಹಿನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ಎಲ್ಲಿಗೆ ಹೋಗಿದ್ದೆ ಸಿಹಿ ನೀನು ಒಂದು ನಿಮಿಷ ನನಗೆ ಕಾಣಿಸ್ಲಿಲ್ಲ ಅಂತ ನಂಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀನೇನು ತಲೆಗೆಡ್ಸ್ಕೊಂಬೇಡ ಸೀತಮ್ಮ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಶೋಕ್ ಮನೆಗೆ ಬರ್ತಾನೆ. ಮನೆಗೆ ಬಂದಾದ್ಮೇಲೆ ರಾಮ್ಗೆ ತುಂಬ ಖುಷಿ ಆಗುತ್ತೆ. ಮಗ ನೀನು ಫೈನಲಿ ಬಂದಿಯಲ್ಲ, ನಾನು ನಿನ್ನ ಹತ್ರ ಮಾತಾಡೋದು ತುಂಬ ಇದೆ ಕಣೋ ಅಂತ ಹೇಳ್ತಾ ಇರ್ತಾನೆ. ರಾಮ್ ಅಶೋಕ್ನ ಕರ್ಕೊಂಡು ಆಚೆಗೆ ಹೋಗ್ತಾನೆ. ಮಗ ಇವತ್ತು ತುಂಬ ದೊಡ್ಡ ಸಮಸ್ಯೆ ಆಯಿತು ಕಣೋ, ಏನಾದರೂ ಸುಬ್ಬಿ ವಾಪಸ್ ಬಂದಿಲ್ಲ ಅಂತಿದ್ದರೆ ಸೀತನ ಕಂಟ್ರೋಲ್ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಮೊದ್ಲಿನ ಥರ ಮತ್ತೆ ಹೆಂಗೆ ಆಗ್ಬಿಡ್ತಾರೋ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ದೇವ್ರ ಸಹಾಯದಿಂದ ಸದ್ಯಕ್ಕೆ ಮತ್ತೆ ಬಂದ್ಲು ಸುಬ್ಬಿ. ಅದೆಲ್ಲೋಗಿದ್ಲು ಅಂತ ಗೊತ್ತಿಲ್ಲ ಮಾರಾಯ. ಫಸ್ಟ್ ಅವಳು ಬಾಯಿನ ಬಿಡಿಸ್ಬೇಕು, ಅವಳು ಎಲ್ಲಿಗೆ ಹೋಗಿದ್ಲು, ಏನು ಸಮಸ್ಯೆ ಆಗಿತ್ತು ಅವಳಿಗೆ ಅಂತ ನಾವು ತಿಳ್ಕೊಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದು ಮಗ, ನಾವೀಗ ಸುಬ್ಬಿನ ಕೇಳಿ ತಿಳ್ಕೊಳ್ಳೋಣ ಇರು ಅಂತ ಅಶೋಕ್ ಹೇಳ್ತಾ ಇರ್ತಾನೆ. ಭಾರ್ಗವಿ ಮನೆಗೆ ಬರ್ತಾಳೆ. ಮನೆಗೆ ಬಂದ್ಬಿಟ್ಟು ಫಸ್ಟ್ ಅವಳು ರೂಮಿಗೆ ಹೋಗ್ತಾಳೆ. ರೂಮ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ವಿಶ್ವ ಬರ್ತಾನೆ. ವಿಶ್ವ ಬಂದ್ಬಿಟ್ಟು, ಏನು ಭಾರ್ಗು ನಿನ್ನ ಪ್ಲಾನ್ ಸಕ್ಸಸ್ ಆಯ್ತಾ? ಅಲ್ಲ ನೀನು ಅನ್ಕೊಂಡಂಗೆ ಆಯ್ತಾ? ಅವಳು ಬಾಯಿನ ಬಿಡಿಸಿದ್ರ? ಅವಳೇ ಸಿಹಿ ಅಲ್ಲ ತಾನೇ ಅವಳು ಅಂತ ಹೇಳ್ತಾ ಇರ್ತಾನೆ. ಅದಲ್ಲಿ ಅವಳು ಕೈಗೆ ಸಿಕ್ಕಿದ್ನೆಲ್ಲ ಎಸಿತಾ ಇರ್ತಾಳೆ. ಅಯ್ಯೋ ಭಾರ್ಗು, ನಾನು ಏನು ಕೇಳಬಾರ್ದನ್ನ ಕೇಳಿದೆ, ಅವಳು ಬಾಯಿ ಬಿಡಿಸ್ತಾ ಅಂತ ಕೇಳಿದೆ, ಅದರಲ್ಲಿ ಏನಿದೆ ತಪ್ಪು ಅಂತ ಕೇಳ್ತಾ ಇರ್ತಾನೆ. ಅವಾಗ ಅವಳು ಈ ಸತಿನೂ ನಮಗೆ ಚಳ್ಳೆ ಹಣ್ಣು ತಿನ್ಸಿದ್ಲು. ಇವಳು ಇದ್ದಾಳಲ್ಲ, ಇವಳು ತುಂಬ ಜೋರಿದ್ದಾಳೆ. ಇವಳನ್ನ ನಾವು ಸಿಹಿ ಥರ ನಾವು ಲೈಟಾಗಿ ತೊಗೊಬಾರ್ದು. ಯಾಕಂದರೆ ಇವಳು ಅವತ್ತೇ ನನಗೆ ನನ್ನ ಪ್ಲ್ಯಾನ್ನ ನನಗೆ ಉಲ್ಟಾ ಹೊಡೆದೆ ಹಂಗೆ ಮಾಡಿದ್ಲಲ್ಲ, ಅವತ್ತೇ ನಾನು ಸ್ವಲ್ಪ ಹುಷಾರಾಗಬೇಕಾಗಿತ್ತು. ಇವಾಗ ನಾನು ಈ ಥರ ಬಾಯಿ ಬಿಡಿಸೋಣ ಅಂತ ಅಂದ್ಕೊಂಡ್ರೆ ಈ ಸತಿನೂ ನನ್ನ ಪ್ಲ್ಯಾನ್ ಉಲ್ಟಾ ಆಯಿತು ಹೇಳ್ತಾ ಇರ್ತಾಳೆ. ಆವಾಗ ವಿಶ್ವ ಹೇಳ್ತಾನೆ, ಇಲ್ಲ ಬರ್ಗು, ಅವಳು ತುಂಬ ಕ್ರಿಮಿನಲ್ ಇದ್ದಾಳೆ. ಅವತ್ತು ನನ್ನನ್ನೇ ಕೆಳಗಡೆ ಬೀಳ್ಸಿದ್ಲಲ್ಲ, ಅವತ್ತು ನನಗೆ ಅವಳು ಹೇಳಿದ್ಮೇಲೆ ಅರ್ಥ ಆಗಿದ್ದು. ಅವಾಗಲೇ ನಾನು ಡಿಸೈಡ್ ಮಾಡಿದೆ, ಇವಳು ನಮ್ಮ ಛೋಟಾ ಚಾಂಪಿಯನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಅವಳ ಬಗ್ಗೆ ಸ್ವಲ್ಪ ಹುಷಾರಾಗಿರೋ ಬರ್ಗು, ಅವಳನ್ನ ಲೈಟಾಗಿ ತಗೋಬೇಡ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅಶೋಕ್ ಇಬ್ರು ಸುಬ್ಬಿ ಮೂಲಕ ಬ್ಯಾಡ್ ಅಂಕಲ್ ಬಗ್ಗೆ ತಿಳ್ಕೊಂತಾರ. ಈ ರುದ್ರ ಪ್ರತಾಪ್ ಮಾಡಿದ ಕುತಂತ್ರಗಳೆಲ್ಲ ಈಗ ರಾಮ್ಗೆ ಮತ್ತೆ ಅಶೋಕ್ ಗೊತ್ತಾದ್ಮೇಲೆ ರಾಮ್ ಮತ್ತೆ ಅಶೋಕ್ ಇಬ್ರು ರುದ್ರ ಪ್ರತಾಪ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹೀಗೆ ಆಂಜನೇಯನ ಸೂಪರ್ ಪವರ್ ಸಿಕ್ಕಿದೆ. ಈ ಸೂಪರ್ ಪವರ್ ಸಹಾಯದಿಂದ ಈಗ ಭಾರ್ಗವಿ ಮಾಡ್ತಾ ಇರೋ ಕುತಂತ್ರಗಳನ್ನೆಲ್ಲ ಅವಳು ಆಚೆ ತಗೊಂಡ್ಬರ್ತಾಳ. ಅವಳು ಗೋಮುಖ ವ್ಯಾಘ್ರ ಅಂತ ಮನೆಯಲ್ಲಿ ಪ್ರೂವ್ ಮಾಡ್ತಾಳ. ಆ ರುದ್ರ ಪ್ರತಾಪ್ಗೆ ಫಸ್ಟ್ ಪೊಲೀಸ್ ಸ್ಟೇಷನಲ್ಲಿ 1, 2, 3 ಅಂತ ಕಂಬಿ ಎಣಿಸೋ ರೀತಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು. ಸಿಹಿ ಸಾವಿಗೆ ಒಂದು ನ್ಯಾಯ ಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.